ಸಚಿವ ನಾಗೇಂದ್ರ ವಿರುದ್ಧ ಮುಂದುವರೆದಿದೆ ಬಿಜೆಪಿಯ ಪ್ರತಿಭಟನೆ. 7ನೇ ದಿನ ಕೂಡ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ಶಾಸಕರ ಭವನದಲ್ಲಿರೋ ವಾಲ್ಮೀಕಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸದನ ಆದಾಗಿನಿಂದಲೂ ಸಚಿವ ನಾಗೇಂದ್ರ ವಿರುದ್ಧ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಪ್ಪು ಟಿ ಶರ್ಟ್ ಧರಿಸಿ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು. ಪಾದಯಾತ್ರೆ ಮೂಲಕ ವಿಧಾನಸೌಧಕ್ಕೆ ಬಂದ ಬಿಜೆಪಿ ನಾಯಕರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಕೂಗಿದ್ರು, ಪ್ರತಿಭಟನೆ ನಡೆಸಿದ್ರು. ವಾಲ್ಮೀಕಿ ಪ್ರತಿಮೆ ಮುಂದೆ ಬಿಜೆಪಿ ನಾಯಕರು ಕಪ್ಪು ಟಿ ಶರ್ಟ್ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. भारत माता की भारत माता की ಕೊಡಲೇಬೇಕು ಸಚಿವ ನಾಗೇಂದ್ರನ ವಜಾ ಮಾಡಿ ಕಳಂಕಿತ ಸಚಿವ ನಾಗೇಂದ್ರನ ಸಮುದಾಯಕ್ಕೆ ನ್ಯಾಯ ಸಿಗಲಿ ಅಂತ ಟಿ ಶರ್ಟ್ ಮೇಲೆ ಹಾಕೊಂಡು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಬಿಜೆಪಿ ನಾಯಕರು. ಈ ಬಾರಿಯ ಸದನದಲ್ಲಿ ಎರಡೂ ಸದನಗಳಲ್ಲಿ ಪ್ರೊಟೆಸ್ಟ್ಗಳ ಮೇಲೆ ಪ್ರೊಟೆಸ್ಟ್. ಇವತ್ತು ಕಪ್ಪು ಟಿ ಶರ್ಟ್ ಹಾಕೊಂಡಿದ್ದಾರೆ, ಅದರ ಮೇಲೆ ಬರೆದಿದ್ದಾರೆ 57 ಸಮುದಾಯಗಳಿಗೆ ನ್ಯಾಯ ಸಿಗಲಿ, ನಾಗೇಂದ್ರ ರಾಜೀನಾಮೆ ಕೊಡಲಿ ಅಂತ ಬಿಜೆಪಿ ನಾಯಕರು ಟಿ ಶರ್ಟ್ ಮೇಲೆ ಹಾಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಉಭಯ ಸದನಗಳಲ್ಲಿ ಪೋಸ್ಟರ್ಗಳನ್ನು ಹಿಡಿದು ಪ್ರತಿಭಟಿಸಿದ್ರು. ವಿಧಾನಸಭೆಯ ಪಡಸಾಲೆಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಈಗ ಟಿ ಶರ್ಟ್ ಹಾಕೊಂಡು ವಾಲ್ಮೀಕಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಈಗಲೂ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೇನಾದ್ರೂ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಹೇಳಿದ್ರೆ ನೀವು ಮನ್ಸು ಮಾಡಿದ್ರೆ 24 ಗಂಟೆಲಿ ಸಚಿವನನ್ನ ಕ್ಯಾಬಿನೆಟ್ ಇಂದ ಕೈ ಬಿಡಬಹುದು ನಾಗೇಂದ್ರ ಅವ್ರನ್ನ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನ, ಸಚಿವರ ಭ್ರಷ್ಟಾಚಾರಿತನವನ್ನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಮಾನ ಮರ್ಯಾದೆ ಏನಾರ ಇದ್ರೆ ನಾಗೇಂದ್ರನ ಕೈ ಬಿಡಬೇಕಾದ್ರು. ಒಂದ್ ಮಾತು ಹೇಳ್ತಾನೆ, ಇನ್ನೇನು ಸದನ ಮುಗಿತದೆ, ಇದರಿಂದ ಪಾರಾಗ್ತೇವೆ ಅನ್ನೋ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಏನಾರ ಇದ್ರೆ ಅದು ಖಂಡಿತ ಸಾಧ್ಯ ಅಲ್ಲ. ಈ ಹೋರಾಟ ಸದನದ ಒಳಗಡೆನೂ ಕೂಡ ನಡೀತಾ ಇದೆ, ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೋರಾಟ ನಡೀತಾ ಇದೆ. ಇವತ್ತು ಎಲ್ಲ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿದ್ದೀನಿ. ಕ್ಲಿಯರ್ ಆಗಿ ಹೇಳಿದ್ದಾರೆ, ಮಂತ್ರಿಯ ಆದೇಶದ ಮೇಲೆಗೆ ನಾನು ಹಣ ಬಿಡುಗಡೆ ಮಾಡಿದ್ದೀನಿ. ನಮ್ಮದೇ ಅಮೌಂಟ್ ಅನ್ನ ನಾವೇ ಡಿಪಾಸಿಟ್ ಮಾಡಿ ಅದರ ಮೇಲೆ ಲೋನ್ ತಗೊಳ್ಳೋ ಅಂತ ಇತಿಹಾಸ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಸದನನ ಸ್ಟಾಲ್ ಆಗ್ತಾ ಇರೋವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಒಂದು ರೀತಿ ಅವಮಾನ. ಇನ್ನಾದರೂ ಎಚ್ಚೆತ್ಕೊಂಡು ನಾಗೇಂದ್ರನ್ ಬಿಟ್ಟು ಬೇರೆ ಯಾರಾದರೂ ದಲಿತರನ್ನ ಮಂತ್ರಿ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವನ್ನೇನಾದರೂ ತೆಗೆದ್ರೆ ಅವನ್ನೆಲ್ಲ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗ್ತೈತೆ ಅಂತೇಳಿ ಅವನ್ನ ರಿಟೈನ್ ಮಾಡ್ತಾ ಇರೋದನ್ನು ನೋಡಿದ್ರೆ ಇದರಿಂದ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ. ಒಂದು ಮನಸ್ಸಲ್ಲೂ ನಮ್ಮ ನಿರ್ಧಾರ ಇದೆ. ನಾವು ವಾಲ್ಮೀಕಿಯವರ ಪಾದತಲದಲ್ಲಿ ಇಲ್ಲಿ ಕೂತಿದ್ದೀವಿ. ಆ ಮಹರ್ಷಿ ಹೆಸರಿಟ್ಕೊಂಡಿರೋ ನಿಗಮದ ಮೂಲಕ ಯಾವ ದಲಿತರಿಗೆ ನಾವು ಕಲ್ಯಾಣ ಯೋಜನೆಗಳು ಮಾಡಬೇಕಾಯ್ತು, ಆ ಕೋಟ್ಯಾಂತರ ಹಣನ ನುಂಗಿರುವ ಸಚಿವನ ತೆಗಿಬೇಕು ಅಂತ ಒಂದು ನಮ್ದೊಂದು ಆಗ್ರಹ ಈಡೇವರೆಗೂ ನಮ್ದು ಮುಂದುವರಿಯುತ್ತೆ. ಒಂದು ಕಡೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ. ಅದಕ್ಕೆ ಈಗ ಕಾಂಗ್ರೆಸ್ನಿಂದ ತಿರುಗೇಟು. ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡದ್ದಕ್ಕೆ
ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಶಾಸಕರು ಪ್ರೊಟೆಸ್ಟ್ ಮಾಡಿದ್ದಾರೆ. ಸದನದ ಸಮಯ ಬಿಜೆಪಿ ಹಾಳು ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಕಿಡಿಕಿಡಿಯಾಗಿದ್ದು, ಬರಗಾಲದ ಚರ್ಚೆಗೆ ಅವಕಾಶ ಕೊಡದಿದ್ದಕ್ಕೆ ಕಾಂಗ್ರೆಸ್ ಆಕ್ರೋಶ. ಪ್ರತಿಭಟನೆ ಮೂಲಕ ಬಿಜೆಪಿಗೆ ಟಾಂಗ್ ನೀಡಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ಸದನ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಏನ್ ಮನುಷ್ಯರುಕೊಳ್ಳೋಣ ನೀವು? ಒಂದು ಕಡೆ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪೋಸ್ಟರ್ಗಳನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ರೆ ಬಿಜೆಪಿ, ಮತ್ತೊಂದು ಕಡೆ ಅದೇ ರೀತಿಯ ಪೋಸ್ಟರ್ಗಳನ್ನ ಹಿಡಿದು ನಾಗೇಂದ್ರ ಸಹಿತ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸೇರಿದಂತೆ ಸಚಿವ, ಶಾಸಕರೆಲ್ಲರೂ ಗಾಂಧಿ ಪ್ರತಿಮೆ ಬಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ 3 ಜನ, 2 ಶಾಸಕರು 1 ಸಚಿವರು ಪ್ರತಿಭಟನೆ ಮಾಡಿದ್ರು. ಈಗ ಕಾಂಗ್ರೆಸ್ನ ನಾಯಕರು ಅಧಿವೇಶನ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಬಿಜೆಪಿ ಅಂತ ಹೇಳಿ ಪೋಸ್ಟರ್ಗಳನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾಗೇಂದ್ರ ಕೂಡ ಇದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಎಸ್.ಟಿ. ಸೋಮಶೇಖರ್ ಇದ್ದಾರೆ, ಹೆಬ್ಬಾರ್ ಇದ್ದಾರೆ. ಬಿಜೆಪಿಯ ಶಾಸಕರು ಆಲ್ಮೋಸ್ಟ್ ಕಾಂಗ್ರೆಸ್ನ ನಾಯಕರು. ನಮ್ಮಲ್ಲಿ ಯಾರೇ ಸಹ ಭ್ರಷ್ಟಾಚಾರದ ಆಪಾದನೆ ಒತ್ತಿದ್ದು ಅದು ಸಾಬೀತಾದರೆ ನಾವು ತತ್ಕ್ಷಣವೇ ಅವ್ರನ್ನ ರಾಜೀನಾಮೆ ಇಲ್ಲ ಬರ್ಖಾಸ್ತು ಮಾಡ್ತೀವಿ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅವರಲ್ಲಿರ್ತಕ್ಕಂಥ 7 ಮುಖ್ಯಮಂತ್ರಿಗಳ ಮೇಲೆ ತೀವ್ರವಾದ ಆಪಾದನೆಗಳು, ಭ್ರಷ್ಟಾಚಾರದ ಆಪಾದನೆಗಳು, ಕೊಲೆ ಆಪಾದನೆಗಳು ಇರೋ ಸಂದರ್ಭದಲ್ಲೂ ಸಹ ಇವರು ಯಾವುದೇ ರೀತಿಯ ರಾಜೀನಾಮೆಯನ್ನು ತೆಗೆದುಕೊಳ್ತಾ ಇಲ್ಲ. ನಮಗೆ ಪಾಠ ಹೇಳೋದು ಬೇಕಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯವರು. ಇವತ್ತು ನಮ್ಮ ನಾಗೇಂದ್ರ ಅವರಿಗೆ ತಪ್ಪಿತಸ್ಥರು, ದೋಷಿ ಇದ್ದಾರೆ ಅಂತ ಹೇಳಿ ತೀರ್ಪನ್ನು ಕೊಟ್ಟಿಲ್ಲ. ಇವತ್ತು ಎಲ್ಲ ರೀತಿಯಲ್ಲಿ ಅವರದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಈಗಾಗಲೇ ಅವರು ಹೇಳಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ವಿನಾಕಾರಣ ಇವತ್ತು ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಇಡೀ ರಾಜ್ಯದ ಜನರಿಗೆ ಮೋಸ ಮಾಡುವಂಥದ್ದು, ದ್ರೋಹ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ತೀವ್ರವಾಗಿ ಖಂಡಿಸ್ತಾರೆ. ನ್ಯಾಯಾಲಯದಲ್ಲಿದ್ದಾಗ ನಾನು ಏನು ಮಾತಾಡಕೂಡದು ಅಂತೇಳಿ ನನಗೆ ಡೈರೆಕ್ಷನ್ ಬಂದಿದೆ, ನಾನು ಹೇಳ್ತಾ ಇದ್ದೀನಿ. ಅವರು ಸದನದಲ್ಲಿ ಚರ್ಚೆಗೆ ಬರಲಿಕ್ಕೆ ತಯಾರಿನೇ ಇಲ್ಲ. ಅವರು ಬರೀ ಈ ವಿಚಾರವನ್ನು ಇಟ್ಕೊಂಡು ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಇದಕ್ಕೆಲ್ಲ ಕೂಡ ನಾವೆಲ್ಲ ನಮ್ಮ ಪಕ್ಷ ಸನ್ನಿಧವಾಗಿದೆ. ಕೋರ್ಟ್ ಅಲ್ಲಿ ಪ್ರಕರಣ ಇದೆ. ಆ ವಿಚಾರಗಳನ್ನ ನಾವು ಹೇಳ್ಬೇಕು ಅನ್ಕೊಂತೀವಿ, ಅವ್ರು ಬರ್ತಾ ಇಲ್ಲ. ಜನರಿಗೆ ಅವರು ಪ್ರಜಾಪ್ರಭುತ್ವ ವಿರೋಧಿಗಳು ಅಂತೇಳಿ ನಾವು ಮನವರಿಕೆ ಮಾಡಬೇಕಲ್ಲ, ಆ ಕೆಲಸ ನಾವು ಮಾಡೋ ಪ್ರಯತ್ನ ಇದೆ ಅಷ್ಟೇ. ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು, ಭೀಕರ ಬರಗಾಲ ಇದೆ. ಇವತ್ತು ಜನರಲ್ಲಿ, ರೈತರಲ್ಲಿ ನೆಮ್ಮದಿ ಇಲ್ಲ. ಆ ನೆಮ್ಮದಿಯನ್ನು ತರುವಂಥ ರೀತಿಯಲ್ಲಿ ನಾವು ಚರ್ಚೆ ಮಾಡಿ ನಾವು ಅವರಿಗೆ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಕಳಿಸ್ಕೊಡ್ಬೇಕು. ಅದನ್ನು ಹೊರತುಪಡಿಸಿ ಇವರು ರಾಜಕೀಯಕ್ಕೋಸ್ಕರ ಈಗ ಬಿಜೆಪಿನಲ್ಲಿ 8 ಜನ ಮುಖ್ಯಮಂತ್ರಿಗಳಿದ್ದಾರೆ, ನ್ಯಾಯಾಲಯದಲ್ಲಿ ಕೇಸ್ ಇರ್ತಕ್ಕಂಥವ್ರು, 8 ಜನ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ. ಈ ಹಂತದಲ್ಲಿ ನಾಗೇಂದ್ರ ಅವರು ಒಬ್ಬ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಅಪರಾಧಿ ಅಂತ ನಿರ್ಣಯ ಆದಮೇಲೆ ನಾವು ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಅಪರಾಧಿಗಳನ್ನು ನ್ಯಾಯಾಲಯ ಅಂತಿಮ ತೀರ್ಪು ಬರಬೇಕು, ಅಲ್ಲಿನವರೆಗೂ ಅವರು ಕಾಯಬೇಕು. ನಾನು ಅರ್ಥನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅವರು ರಾಜಕಾರಣವನ್ನು ವಿಧಾನಸೌಧದಲ್ಲಿ ಶಾಸಕರು ಚರ್ಚೆ ಮಾಡುವಂಥ ಜಾಗದಲ್ಲಿ ರಾಜಕಾರಣ ಮಾಡ್ತಾರೆ ಅಂದರೆ ಅವರು ಒಂದು ರಾಷ್ಟ್ರೀಯ ಪಕ್ಷವಾಗಿದ್ಕೊಂಡು ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟು ಚರ್ಚೆ ಮಾಡಿದ್ರೆ ಬೆಳಕು ಚೆಲ್ಲಿ ನಾಗೇಂದ್ರವ್ರದ್ದು ತಪ್ಪೇನಿದೆ, ಸರ್ಕಾರ ತಗೊಂಡಿರ್ತಕ್ಕಂಥ ನಮ್ಮ ಪಕ್ಷದ ನಿಲುವೇನಿದೆ, ಗವರ್ನರು ಅವರಿಗೆ ಸ್ವೇರಿಂಗ್ ಕೊಟ್ಟಿರ್ತಕ್ಕಂಥದ್ದಿದೆ, ಎಲ್ಲವನ್ನೂ ಚರ್ಚೆ ಮಾಡಲಿ. ನಾವು ಸವಿತ್ರವಾಗಿ ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ. ಅದನ್ನು ಚರ್ಚೆ ಮಾಡ್ಬೋದು, ಜ್ವಲಂತ ಸಮಸ್ಯೆನೂ ಚರ್ಚೆ ಮಾಡ್ಬೋದು. ಆರೋಪ ಇದೆ, ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು ಕೇಂದ್ರದಲ್ಲಿ ಎಷ್ಟು ಜನ ಸಚಿವರುಗಳ ಮೇಲೆ ಆರೋಪಗಳಿದೆ. ಮೊದಲು ಅವರು ರಾಜೀನಾಮೆ ಕೊಡಲಿ. ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯ ಪ್ರತಿನಿಧಿಸುವಂಥ ಮಂತ್ರಿಗಳ ಮೇಲೇ ಇದೆ. ಅವರೆಲ್ಲ ರಾಜೀನಾಮೆ ಕೊಟ್ಬಿಟ್ರೆ ಸರೋಗಿತ್ತು. ಅವ್ರು ರಾಜೀನಾಮೆ ಕೊಟ್ಟಿಲ್ಲ, ನಮ್ಮನ್ನು ಮಾತ್ರ ರಾಜೀನಾಮೆ ಕೊಡಿ ಅಂತ ಕೇಳ್ತಾರೆ.
ಆಮೇಲೆ ಅವ್ರಿಗೇನಾಗಿದೆ ಅಂದರೆ ಏನಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟದ್ದು ತರಬೇಕು, ಇದು ಅಸೆಂಬ್ಲಿ ನಡೀಬಾರ್ದು, ಬರಗಾಲದ ಬಗ್ಗೆ ಚರ್ಚೆ ಆಗಬಾರ್ದು, ಇರ್ತಕ್ಕಂಥ 4 ದಿನ ಬಂದು ಭಾಗವಹಿಸಿ ಪಾರ್ಟಿಸಿಪೇಟ್ ಮಾಡಿ ಚರ್ಚೆ ಮಾಡಿ ಮತ್ತು ನಿಮಗೆ ಸದ್ಬುದ್ಧಿ ಕೊಡಲಿ, ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಅವ್ರಿಗೆ ಕೇಳ್ಕೊಳ್ಳಿ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಸುಗಮ ಕಲಾಪಕ್ಕೆ ಅನುವು ಮಾಡಿಕೊಡಿ ಅಂತ ಸಂಧಾನ ಸಭೆ ಮಾಡಿದ್ರು ಸ್ಪೀಕರ್ GS ಪಾಟೀಲ್ ನೇತೃತ್ವದ ಸಂಧಾನ ಸಭೆ ಸಫಲ ಆಗಲಿಲ್ಲ, ವಿಫಲ ಆಯಿತು. ಸ್ಪೀಕರ್ ಹಾಗೂ ಸಿಎಂ DKಶಿ ಮಾತಿಗೆ ಪ್ರತಿಪಕ್ಷಗಳು ಒಪ್ಪಿಕೊಳ್ಳಿಲ್ಲ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಕೈಬಿಡಲ್ಲ ಅಂತ ವಿಪಕ್ಷಗಳು ಹೇಳ್ತಾ ಇವೆ. ಸದನದ ಒಳಗೆ ಟೀ ಶರ್ಟ್ ಧರಿಸಬೇಡಿ ಅಂತ ಸ್ಪೀಕರ್ ಮನವಿ ಮಾಡಿಕೊಂಡ್ರು. ಟೀ ಶರ್ಟ್ ತೊಟ್ಟು ಒಳಗೆ ಹೋಗಬೇಡಿ ಅಂತ ಮನವಿ ಮಾಡಿದ್ರು. ಸ್ಪೀಕರ್ ಮನವಿ ಮೇರೆಗೆ ಟೀ ಶರ್ಟ್ ತೆಗೆದು ಒಳಗೆ ಹೋಗಿದ್ದಾರೆ ಬಿಜೆಪಿ ನಾಯಕರು. ಕಪ್ಪು ಟೀ ಶರ್ಟ್ ತೊಟ್ಟು ವಿಧಾನಸೌಧಕ್ಕೆ ಎಂಟ್ರಿ ಆದ್ರು. ಆಗ ಮಾರ್ಷಲ್ಗಳು ತಡೆಯೋ ಪ್ರಯತ್ನ ಪಟ್ರು, ಆದ್ರೆ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ನುಗ್ಗಿಕೊಂಡು ಬಿಜೆಪಿ ನಾಯಕರು ಒಳಗೆ ನುಗ್ಗುತ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಘೋಷಣೆಗಳನ್ನ ಕೂಗಿಕೊಂಡು ಮಾರ್ಷಲ್ಗಳನ್ನ ತಳ್ಳಿ ಬಿಜೆಪಿ ನಾಯಕರು ಒಳಗೆ ಹೋಗಿದ್ದನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಸಂಧಾನ ಸಭೆ ಮಾಡೋ ಪ್ರಯತ್ನ ಮಾಡಿದ್ರು ಸ್ಪೀಕರ್, ಅದು ವರ್ಕೌಟ್ ಆಗಲಿಲ್ಲ, ಸಫಲ ಆಗಲಿಲ್ಲ. ಇನ್ನು ಸಂಧಾನ ಸಭೆ ವಿಫಲದ ಬಳಿಕ ವಿಧಾನಸಭೆ ಕಲಾಪದಲ್ಲಿ ಗದ್ದಲ. ಅಧಿವೇಶನದ ಆರಂಭದಿಂದಲೂ ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡ್ತಾನೆ ಬಂದಿದ್ದಾರೆ. ಗದ್ದಲದ ನಡುವೆನೇ ವಿಧೇಯಕ ಮಂಡಿಸಿದ್ದಾರೆ ಕೃಷ್ಣ ಬೈರೇಗೌಡ. ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ. ಗದ್ದಲದ ನಡುವೆ ವಿಧೇಯಕ ಅಂಗೀಕರಿಸಿದ್ದಾರೆ ಸ್ಪೀಕರ್. ವಿಪಕ್ಷ ಬಿಜೆಪಿ ಪ್ರತಿಭಟನೆ ಮಧ್ಯೆ ವಿಧೇಯಕ ಅಂಗೀಕಾರವಾದ ನಂತರ ಸೋಮವಾರಕ್ಕೆ ಅಧಿವೇಶನ ಮುಂದೂಡಿದ್ದಾರೆ ಸ್ಪೀಕರ್ ಪಾಟೀಲ್. ವಿಪಕ್ಷಗಳ ಗದ್ದಲ ನಿಲ್ಲಿಸದ ಹಿನ್ನೆಲೆಯಲ್ಲಿ ವಿಧಾನಸಭೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಸೋಮವಾರಕ್ಕೆ ಅಧಿವೇಶನ ಮುಂದೂಡಿದ್ದಾರೆ. 28 ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. 28-20-26ರಂದು ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು SD ತಮ್ಮಯ್ಯ, SN ಸುಬ್ಬಾರೆಡ್ಡಿ, ಡಾಕ್ಟರ್ ಮಂತರ್ಗೌಡ, ಶ್ರೀ ನಯನಾ ಮೋಟಮ್ಮ, ಲಲಿತಾ ಮಲ್ಲಿಕಾರ್ಜುನ್, ಕರಿಯಮ್ಮಾಜಿ ನಾಯ್ಕ್, ಕಟಕಗೊಂಡ ವಿಠಲ್ ದೋಂಡುಬಾ, ಶಾರದಾಪುರ ನಾಯ್ಕ್, ಭೀಮಣ್ಣ ಟಿ ನಾಯ್ಕ್. ಇನ್ನು ಇದಕ್ಕೆ ಸಿಎಂ ಉತ್ತರಿಸಿದ್ದಾರೆ, ಅಂದ್ರೆ ಪ್ರತಿಕ್ರಿಯಿಸಿದ್ದಾರೆ. ನಾನು ಸಿಎಂ ಆಗಿರೋದಕ್ಕೆ ಬಿಜೆಪಿಯವರಿಗೆ ಸಹಿಸಿಕೊಳ್ಳೋದಕ್ಕಾಗುತ್ತಾ ಇಲ್ಲ. ಒಂದು ಸಣ್ಣ ವಿಚಾರ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಸೆಂಬ್ಲಿ ನಡೆಸೋದಕ್ಕೆ ಬಿಜೆಪಿ ಬಿಡ್ತಾ ಇಲ್ಲ ಅಂತ ಸಿಎಂ DKಶಿ ಕಿಡಿಕಿಡಿಯಾಗಿದ್ದಾರೆ. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಸೂಯೆಗೆ ಔಷಧ ಇಲ್ಲ ಅಂತ ಬಿಜೆಪಿ ವಿರುದ್ಧ ಸಿಎಂ ವ್ಯಂಗ್ಯವಾಡಿದ್ರು. When I agreed to this program, I think I never knew that there were an assembly today. But unfortunately, we had to decide the assembly, and the assembly is going on. We all have to go.
My opposition party leaders, BJP leaders are not able to digest me and my government. There is nothing for them to fight against me, since I am very clear in my thought, clear in my vision, clear in my attitude, and the approach towards the common man and the people of Karnataka to make India and Karnataka stronger. Firstly, jealousy has no medicine. Jealousy medicine ಇಲ್ಲ. ಅದಕ್ಕೆ ಪಾಪ ಅಸೆಂಬ್ಲಿಯಲ್ಲಿ ನಮ್ಮನ್ನ ಮಾತಾಡೋಕ್ಕೂ ಬಿಡ್ತಾ ಇಲ್ಲ, ಯಾವುದೋ ಸಣ್ಣ ಇದು ಮಾಡಿಕೊಂಡು ಅಸೆಂಬ್ಲಿ ನಡೀತಾ ಇಲ್ಲ. ಈ ಮಧ್ಯದಲ್ಲಿ ನಾನು ನಿಮ್ಮ ಹತ್ರ ಒಪ್ಕೊಂಡಿದ್ದೀನಲ್ಲ ಅಂತ ಬಂದಿದ್ದೀನಿ. ಇದಾದ್ಮೇಲೆ ಇಮಿಡಿಯೇಟ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಸೆಂಬ್ಲಿ ನಡೀತಾ ಇದೆ. Yesterday, myself, Priyanka, we both were in Chennai. We attended the South India Chief Ministers Conference and Council of Ministers. I think you might have looked at the media yesterday and today morning. We had to present what the problems of Karnataka, how we are facing, how Karnataka is being helping not only Karnataka, the entire South India is helping the national growth. Without South India, absolutely. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇತ್ತು. ಧಾರವಾಡ, ರಾಯಚೂರು, ವಿಜಯನಗರ, ಹಾವೇರಿ, ಚಿತ್ರದುರ್ಗ ರಾಜ್ಯದ ಹಲವೆಡೆ ಬಿಜೆಪಿಯಿಂದ ನಾಗೇಂದ್ರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಧಾರವಾಡ ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಭಾಗಿಯಾಗಿದ್ದಾರೆ. ಕಾರ್ಯಕರ್ತರ ಜೊತೆ ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಭಾಗಿಯಾದರು. ಹೊಸಪೇಟೆಯಲ್ಲಿ ಕಾರ್ಯಕರ್ತರು ಪೊಲೀಸರ ಮಧ್ಯೆ ಒಂದು ಹೈ ಡ್ರಾಮಾ ನಡೆಯಿತು. ಹೊಸಪೇಟೆ ವಿಜುವಲ್ ನೀವು ನೋಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, ಪಿ ನಾಗೇಂದ್ರ ಕರೆದು ನೀನು ರಾಜೀನಾಮೆ ಕೊಡಬೇಕಪ್ಪ ಅಂತ ಹೇಳಿ. ಈಗ ಪ್ರೇಮಾಪೇಕ್ಷ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಅಲ್ಲಿ ಅವ್ರ ಅಕೌಂಟಿಗೆ ಜಮಾ ಆಗಿ ಬಳ್ಳಾರಿ ಬೈ ಎಲೆಕ್ಷನ್ದಲ್ಲಿ ಹಣ ಖರ್ಚು ಮಾಡಿದ್ದು ಸದ್ಯಕ್ಕೆ ಎಲ್ಲ ದಾಖಲೆ ಆಗಿದೆ. ಈ ಪಿ ನಾಗೇಂದ್ರ ATM, ಇಲ್ಲಿಯವರೆಗೆ ATM, ದಿಲ್ಲಿಯವರೆಗೆ ATM. ಅದಕ್ಕಾಗಿ ಮತ್ತು ಮೊನ್ನೆ ನೋಡ್ರಿ, ಒಂದು ನಾನು ಹೇಳ್ತೀನಿ, ಇಲ್ಲಿ ಬಹುತೇಕ ಯಾರ್ಯಾರು ಮಂತ್ರಿಮಂಡಲ ಇದ್ದಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹಿಡ್ಕೊಂಡು ಅವರು ಸದ್ಯಕ್ಕೆ ಏನು ದೇಣಿಗೆ ಕೊಡಬೇಕಲ್ಲಿ ದೇಣಿಗೆ ಕೊಟ್ಟ ಬಂದಾರ ಕಾಂಗ್ರೆಸ್ ಪಾರ್ಟಿಗೆ. ಅದೇ ರೀತಿ ಕೆಲವೊಂದು 5-6 ಜನ ಸೀನಿಯರ್ಸ್ ಬಿಟ್ಟರು, ಉಳಿದವರೆಲ್ಲವೂ ಪೇಮೆಂಟ್ ಸೀಟ ಮುಗಿಬೇಕು ಎಲ್ಲರೂ ಕೂಡಿ. ಆ ನಾಗೇಂದ್ರಪ್ಪ ನೋಡ್ರಿ 187 ಕೋಟಿ ರೂಪಾಯಿ ಎಷ್ಟಿ ಮಂದಿದು ತಿಂದು ಹೇತ್ ಬಿಟ್ಟ. ಕಠೋರವಾಗಿ ಆ ಕಾಂಗ್ರೆಸ್ ಮಾಡತಕ್ಕಂಥ ಕೆಲಸವನ್ನ ನಾವು ಕಠೋರವಾಗಿ ವಿರೋಧ ಮಾಡ್ತೇವೆ. ನಾವೆಲ್ಲರೂ ಕೂಡ ವಿರೋಧ ಮಾಡ್ತೇವೆ. ನೋಡ್ರಿ, ಭಾಳ ಜನ ಭಾರತೀಯ ಜನತಾ ಪಕ್ಷ ಮುಂದೆ ಸೇರೋ ಮುಂದೆ ಬೈದ್ರು, ಕಾಂಗ್ರೆಸ್ ಸೇರ್ಬೇಕು, ಕಾಂಗ್ರೆಸ್ ಸೇರ್ಬೇಕು. ಈ ಕಾಂಗ್ರೆಸ್ ಹೊಲಸು ನಾರ್ಲಾಗತ್ತದ ನನಗೆ ಗೊತ್ತಿತ್ತು. ಬಾಬಾ ಸಾಹೇಬ್ರು ಅಂಬೇಡ್ಕರ್ ಕೊಂದವರು ಕಾಂಗ್ರೆಸ್ನವರು, ಅದು ಬಿಟ್ಟು ನನಗೆ ಅಲ್ಲಿ ಹೋಗೋದು ಕಾಂಗ್ರೆಸ್ನಾಗ. ನಾನೇ ಸಾತ್ರ ಸಾಯಲಾಗಂತ ನಾ BJP ಬಂದೆ. ದಲಿತ ಅಂತ ಹೇಳುವಂಥ ನಮ್ಮ ನಾಗೇಂದ್ರ ಅವರಿಗೆ 3 ಲಕ್ಷ ದಲಿತ ವಾಲ್ಮೀಕಿ ಕುಟುಂಬಗಳಿಗೆ ದ್ರೋಹ ಮಾಡಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ನಾಗೇಂದ್ರ ಅವರು, ನೀವು ದಲಿತ ಅಂತೇಳಿ ನಿಮ್ಮ ಭ್ರಷ್ಟಾಚಾರಕ್ಕೆ ಲೇಬಲ್ ಹಾಕ್ಕೊಳ್ಳೋದಾದರೆ ನಾವು ಒಪ್ಪೋ ಪ್ರಶ್ನೆಯೇ ಇಲ್ಲ. ನಿಮ್ಮಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದರಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಆಗಿದೆ. ನಾಗೇಂದ್ರನ ಅಡ್ಡ ಇಟ್ಕೊಂಡು ಅವನ ಮುಖಕ್ಕೆ ಇವತ್ತು ನಾಗೇಂದ್ರ ಅವರ ಮುಖಕ್ಕೆ ಬೆಣ್ಣೆ ಹಚ್ಚಿಬಿಟ್ಟು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಈ ಹಣವನ್ನು ದುರುಪಯೋಗ ಮಾಡಿಕೊಂಡು ಬಳ್ಳಾರಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನೇರವಾಗಿ ಅವ್ರ ರೆಕಾರ್ಡಲ್ಲಿದೆ. ಸಚಿವ ನಾಗೇಂದ್ರ ವಿರುದ್ಧ ಶ್ರೀರಾಮುಲು ಸುದೀರ್ಘ ಸುದ್ದಿಗೋಷ್ಠಿ. ತಮ್ಮ ಭ್ರಷ್ಟಾಚಾರ ಸಮರ್ಥಿಸಿಕೊಳ್ಳೋದಕ್ಕೆ ಜಾತಿ ಕಾರ್ಡ್ ಪ್ಲೇ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರ ವಿರುದ್ಧ ಶ್ರೀರಾಮುಲು ವಾಕ್ಸಮರ ಮಾಡಿದ್ರು.
ಬಳ್ಳಾರಿ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಣ ಬಳಕೆಯಾಗಿದೆ. 2008ರಲ್ಲಿ ನಾಗೇಂದ್ರರನ್ನ ಗೆಲ್ಲಿಸಿದ್ದು ಇದೇ ಮನುವಾದಿಗಳು. ನಾಗೇಂದ್ರಗೆ ಆತ್ಮಸಾಕ್ಷಿಯೇ ಇಲ್ಲ ಅಂತ ಮಾಜಿ ಸಚಿವ ಶ್ರೀರಾಮುಲು ಕಿಡಿಕಿಡಿಯಾಗಿದ್ದಾರೆ. ನಾಗೇಂದ್ರಗೆ ಅವರ ಪಕ್ಷದವರೇ ಯಾರೂ ಬೆಂಬಲಕ್ಕೆ ಬರ್ತಾ ಇಲ್ಲ. ವಾಲ್ಮೀಕಿ ಬರೆದ ರಾಮಾಯಣ ಪುಸ್ತಕದ ಮೇಲೆ ಆಣೆ ಮಾಡಲಿ, ರಾಮಾಯಣದ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಲಿ ಅಂತಿದ್ದಾರೆ ಶ್ರೀರಾಮುಲು. ಇವತ್ತು ಕೂಡ ಒಬ್ಬ ದಲಿತನನ್ನು ಹಿಡ್ಕೊಂಡು ಆ ದಲಿತರ ಮೂಲಕನೇ ಭ್ರಷ್ಟಾಚಾರ ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅನ್ನಂತ ಮಾತನ್ನು ಕೂಡ ಹೇಳ್ತೀನಿ. ಭ್ರಷ್ಟಾಚಾರಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಚರಿತ್ರೆ ಇಲ್ಲ, ಯಾವುದೇ ಮುಖ ಕೂಡ ಇಲ್ಲ. ಈ ಭ್ರಷ್ಟಾಚಾರ ಜಾತಿ ಮಾತ್ರ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 187 ಕೋಟಿ ರೂಪಾಯಿ ಲೂಟಿ ಮಾಡಿ ಎಲ್ಲಿ ಕಳಿಸಿದ್ರಿ? ನೀವೆಲ್ಲರಿಗೂ ರಾಹುಲ್ ಗಾಂಧಿ ಮನೆಗೆ ಡೆಲ್ಲಿ ಕಳಿಸಿದ್ರಿ. ವಾಲ್ಮೀಕಿ ಸಮುದಾಯ SC ST ಎಲ್ಲರಿಗೂ ತಲೆ ತಗ್ಸ್ಕೊಂಡಂತ ಕೆಲಸ ತಾವು ಮಾಡಿದ್ರಿ. ಬಹುಶಃ ನಾನು ಕೇಳ್ತಿದ್ದೀನಿ, ಬಳ್ಳಾರಿ ಲೋಕಸಭೆ ಚುನಾವಣೆಗೆ ತಾವು ಬಳಕೆ ಮಾಡ್ಲಿಲ್ಲನಾ? ಬೀದರ್, ಕಲಬುರಗಿ 2 ಜಿಲ್ಲೆಯಲ್ಲಿ ಕೂಡ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬೆಳೆಸ್ಕೊಂಡು 5 ಜಿಲ್ಲೆಯಲ್ಲಿ ಲೋಕಸಭೆ ಕ್ಷೇತ್ರದಲ್ಲಿ ನಾವೆಲ್ಲರಿಗೂ ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದನೇ ತಮ್ಮ ಆತ್ಮಸಾಕ್ಷಿಗೆ ತಿಳ್ಕೋಬೇಕಲ್ಲ. ನಾನು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಮಾಡಿದ ನಂತರ ಕೂಡ ಇವತ್ತು ಸದನದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ಇಟ್ಕೊಂಡು ಅಡ್ಡಾಡ್ತಾ ಇದ್ರಿ. ನೀನು ಭ್ರಷ್ಟಾಚಾರ ಮಾಡೋಂಥ ಟೈಮಲ್ಲಿ, ಈ ಸಮುದಾಯದ ಹಣವನ್ನು ನೋಡಿಯಂಥ ಟೈಮಲ್ಲಿ, ಸಮುದಾಯದ ಮಕ್ಕಳ ಭವಿಷ್ಯವನ್ನು ಕಸ್ಕೊಂಡಂಥ ಟೈಮಲ್ಲಿ ನಿನ್ನ ಅರಿವಿಲ್ಲನಾ? ನಿನ್ನ ಬುದ್ಧಿ, ನಿನ್ನ ಅರಿವು ಏನಾಗಿತ್ತು? ಈ ಸಮುದಾಯದ ಮಕ್ಕಳ ಭವಿಷ್ಯವನ್ನು ಕಸ್ಕೊಂತ ಇದರಿಂದ ಅವತ್ತು ನಿನಗೆ ಜಾತಿ ಇವತ್ತು ಕಂಡಿಲ್ಲನಾ? ಇವತ್ತು ಮಂತ್ರಿ ಆದ್ಮೇಲೆ ಮಂತ್ರಿ ಸ್ಥಾನ ಹೋಗುತ್ತೆ ಅನ್ನೋದಕ್ಕೋಸ್ಕರವಾಗಿ ದಲಿತರು ಟ್ರಂಪ್ ಕಾರ್ಡು, ದಲಿತರು ಅಂದ್ರೆ ಬಿಜೆಪಿ ಸಹಿಸಲ್ಲ ಅನ್ನೋದು ಹೇಳ್ತಾ ಇದ್ರಿ. ನಾನು ಕೇಳ್ತಾ ಇದ್ದೀನಿ, ಈ ಸಮುದಾಯದ ಹಣವನ್ನು ಇವತ್ತು ದೋಚಿದ ನಂತರ ತಾವಂತೂ ಇವತ್ತು ಎಲ್ಲಾ ರೀತಿಯಲ್ಲಿ ಸಿಗಾಕೊಂಡಿದ್ರಿ. ಹಲೋ ನಾಗೇಂದ್ರ ಅವರ ಎಲ್ಲಿದ್ರೆ ಹೇಳ್ರಲ್ಲ. 2008ರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನೀನು MLA ಆಗಿದ್ದಲ್ಲ, ಅವತ್ತು ನೀನು ಶಾಸಕನಾಗಿದ್ದಲ್ಲ, ಅವತ್ತು ಭಾರತೀಯ ಜನತಾ ಪಾರ್ಟಿಯಿಂದ MLA ಆದಂತ ಟೈಮಲ್ಲಿ ಅವತ್ತು ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೇ ಮನವಾದಿಗಳೆಲ್ಲ ನೀನು ಸಹಾಯ ಮಾಡಿ MLA ಅನ್ನು ಮಾಡಿರೋದು 2008ರಲ್ಲಿ. ನೀನು 2013ರಲ್ಲಿ ಪಕ್ಷೇತರ ಶಾಸಕರಿದ್ದಂಥ ಟೈಮಲ್ಲಿ, ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೊರಗಡೆ ಇದ್ದಂಥ ಟೈಮಲ್ಲಿ ಇದೇ ಮನವಾದಿಗಳೆಲ್ಲ ಕೂಡ ಸೇರಿ ಗೆಲ್ಸಿದಂಥ ಕೆಲಸ ನಾವು ಮಾಡಿದ್ವಿ. 2013ರಲ್ಲಿ ಕೂಡ ಪಕ್ಷೇತರ ಶಾಸಕರಾದಂಥ ಟೈಮಲ್ಲಿ ಗೆದ್ದ ಮೇಲೆ ಇವತ್ತು ಮನವಾದಿಗಳೆಲ್ಲರೂ ಕೂಡ ನನ್ನ ವಿರುದ್ಧ ಇವತ್ತು ಷಡ್ಯಂತ್ರ ಮಾಡ್ತಾ ಇದ್ದಾನೆ ತಾವು ಹೇಳಂತ ಕೆಲಸ ಮಾಡ್ತಾ ಇದ್ರಿ. ಇವತ್ತು ನಿಮ್ಮ ಶಾಸಕರು ನಿಮ್ಗೆ ಯಾರು ರಕ್ಷಣೆಯನ್ನು ಕೊಡ್ತಾ ಇದ್ದಾರ? ನಿನ್ನ ಅಸಹಾಯಕತೆ ಎದ್ದು ಕಾಣ್ತಾ ಇದೆ. ಇವತ್ತು ಯಾರು ಕೂಡ ಬೆಂಬಲ ಕೊಡಕ್ ಆಗ್ತಾ ಇಲ್ಲ. ಮಹರ್ಷಿ ವಾಲ್ಮೀಕಿಯರು ಬರೆದಂತ ರಾಮಾಯಣದ ಮೇಲೆ ಪ್ರಮಾಣ ಮಾಡಿ ಹೇಳ್ರಲ್ಲ, ನಾನು ಈ ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ. ಬರೆದಂತ ರಾಮಾಯಣದ ಮೇಲೆ ಕೂಡ ಪ್ರಮಾಣ ಮಾಡ್ತಾನ, ಇಲ್ಲದ್ರೆ ಮಹರ್ಷಿ ವಾಲ್ಮೀಕಿಯವರ ಮೇಲೆ ಕೂಡ ಪ್ರಮಾಣ ಮಾಡಿ ಸುಳ್ಳು ಹೇಳಂತ ಮಂದಿ ಇವತ್ತು ತಪ್ಪಿಸ್ಕೊಂಡಂತ ಮಂದಿ ನಾಗೇಂದ್ರ ಅವರು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ಮಾಡುತ್ತಾ 11 ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡ್ತಾರ. ಮಳೆಗಾಲ ಅಧಿವೇಶನ ಮುಗಿದ ಮೇಲೆ ಬಿಜೆಪಿ ಪಾದಯಾತ್ರೆ ಮಾಡೋ ಸಾಧ್ಯತೆ ಇದೆ. ಸುಮಾರು 170 ಕಿಲೋಮೀಟರ್ ಪಾದಯಾತ್ರೆಯನ್ನ ಬಿಜೆಪಿ ನಾಯಕರು ಮಾಡ್ತಾರೆ. ಇವತ್ತು ಸಂಜೆ ಅಥವಾ ನಾಳೆ ದಿನಾಂಕ ಘೋಷಿಸುತ್ತೆ ರಾಜ್ಯ ಬಿಜೆಪಿ. ಸುಮಾರು 20 ದಿನಗಳ ಕಾಲ ಪಾದಯಾತ್ರೆಗೆ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. 170 ಕಿಲೋಮೀಟರ್ಗಳು, ಸುಮಾರು 20 ದಿನ. ಇನ್ನು ಪಾದಯಾತ್ರೆ ವಿಚಾರದಲ್ಲಿ ನಮ್ಮಲ್ಲಿ ಗೊಂದಲ ಇಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಪಾದಯಾತ್ರೆ ಬಗ್ಗೆ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ, ಶೀಘ್ರದಲ್ಲೇ ಘೋಷಣೆಯಾಗತ್ತೆ. ಪಾದಯಾತ್ರೆ ಬಗ್ಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚರ್ಚೆ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರೇ ಬಿಜೆಪಿಯ ಪಾದಯಾತ್ರೆ ಬಗ್ಗೆ ಮುಂದೆ ತಿಳಿಸ್ತಾರೆ. ಪಾದಯಾತ್ರೆ ರದ್ದಾಗಿಲ್ಲ, ಅದರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಎಲ್ಲರ ಜೊತೆ ಚರ್ಚಿಸಿ ನಿರ್ಣಯಿಸ್ತಾರೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳ್ತಾ ಇದ್ದಾರೆ. ಇಷ್ಟು ಒಳಗಡೆನೆ ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಆಗ್ತಾ ಇದೆ. ಬಹುಶಃ ಇಲ್ಲಿ ತನಕ ಇದೆ ಕ್ಯಾನ್ಸಲ್ ಮಾಡಿದಾರನ್ನಂಥದ್ದು ಯಾವುದು ಕೂಡ ಇಲ್ಲ. ಇನ್ನು ಚರ್ಚೆ ಆಗ್ತದೆ, ಏನೇನು ಮಾಡಬೇಕು ಹೋರಾಟಗಳು. ಇವಾಗ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದ್ವಿ, ಸದನದ ಹೊರಗಡೆ ಮಾಡ್ತಾ ಇದ್ವಿ. ಇವತ್ತು ಕೂಡ ಹೋರಾಟ ನಡೀತಾ ಇದೆ. ಮುಂದಕ್ಕೆ ಈ ಹೋರಾಟ ಏನಿದೆ ಇನ್ನ ಏನ್ ರೂಪರೇಷೆ ಮಾಡಬೇಕು, ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೋಬೇಕು, ಮುಂದಕ್ಕೆ ಇನ್ನ ಈ ಹೋರಾಟ ಮುಂದುವರಿಸಬೇಕು ಅಂತೇಳಿ ತೀರ್ಮಾನ ಕೂಡ ತಗೊಂಡಿದೆ.
ನೀವು ಹೇಳಿದಂತೆ ಪಾದಯಾತ್ರೆ ಮಾಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ಜೊತೆಲಿ ಸತತವಾಗಿ ಎಲ್ಲರ ಜೊತೆಲಿ ಮಾತಾಡ್ತಾ ಇದ್ದಾರೆ. ಅದನ್ನ ನಾವು ಡಿಸ್ಕ್ಲೋಸ್ ಮಾಡೋದ್ರಿಂದ ತಪ್ಪಾಗುತ್ತೆ. ನಮ್ಮ ಅಧ್ಯಕ್ಷರು ಅದ್ರ ಈ ವಿಚಾರವನ್ನು ತಿಳಿಸುವಂತ ಕೆಲಸ ಮಾಡ್ತಾರೆ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಬಿಗಿ ಪಟ್ಟು ಹಿಡಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ, ಹಠಮಾರಿ ಧೋರಣೆ ಯಾಕೆ? ಎಚ್ಡಿಕೆ ಜಾಮೀನಿನ ಮೇಲೆ ಇಲ್ವಾ ಅಂತ ಸಿಎಂ ಹೇಳ್ತಾರೆ. ನನ್ನ ಪ್ರಕರಣ ಉದಾಹರಣೆ ಕೊಡಬೇಡಿ, ಈಗಲೂ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಿದೆ. ನಾಗೇಂದ್ರ ವಿಚಾರದಲ್ಲಿ ಎಸ್ಐಟಿ ತನಿಖೆ ಮಾಡ್ತಾ ಇದೆಯಾ? ಮೊದಲು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು, ಈಗ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ ಅಂತಿದ್ದಾರೆ ಕುಮಾರಸ್ವಾಮಿ. ವಿರೋಧ ಪಕ್ಷವಾಗಿ ಸದನದಲ್ಲಿ ಈ ಒಂದು ವಾಲ್ಮೀಕಿಯ ಒಂದು ನಿಗಮದಿಂದ ಆಗಿರತಕ್ಕಂಥ ಹಗರಣ ಏನಿದೆ, ಈಗ ಹಗರಣದಲ್ಲಿ ಹಣ ದುರ್ಬಳಕೆ ಆಗಿರತಕ್ಕಂಥದ್ದು, ಆ ST ಸಮಾಜಗಳಿಗೆ ಮೀಸಲಾಗಿಟ್ಟಂಥ ಹಣವನ್ನು ಆ ಬಡವರ ಕಲ್ಯಾಣಕ್ಕೆ ಉಪಯೋಗ ಮಾಡಿದೆ. ಚುನಾವಣೆಗೆ ಉಪಯೋಗ ಮಾಡಿದ್ದಾರೋ ಇನ್ಯಾವುದಕ್ಕೆ ಉಪಯೋಗ ಮಾಡಿದ್ದಾರೋ ಅದು ಮುಂದೆ ಸತ್ಯಾಂಶ ಹೊರಗೆ ಬರಬೇಕು. ಇನ್ನೂ ತನಿಖೆ ಹಂತದಲ್ಲಿ ಇದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಾಯಿದ್ದ ಒಬ್ಬ ಉದ್ಯೋಗಿ ಆತ್ಮಹತ್ಯೆಗೆ ಶರಣಾದಂಥ ಚಂದ್ರಶೇಖರ್, ಬಹುಶಃ ಆ ಆತ್ಮಹತ್ಯೆ ಪ್ರಕರಣ ಆಗದೆ ಹೋಗಿದ್ರೆ ಈ ವಿಷಯ ಇಲ್ಲೇ ಮುಚ್ಚಾಕ್ಬಿಡ್ತಿದ್ರು, ಇದು ಹೊರಗೆ ಬರ್ತಿರಲಿಲ್ಲ. ಈ ಒಂದು ಒಬ್ಬ ವ್ಯಕ್ತಿಯ ಒಂದು ಆತ್ಮಹತ್ಯೆ ಏನಿದೆ, ಆ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ ನನಗೆ. ನನ್ನ ಬಗ್ಗೆ ಪ್ರಶ್ನೆ ಉದಾಹರಣೆ ಕೊಟ್ಟರು, ಕುಮಾರಸ್ವಾಮಿಯವರು ಜಾಮೀನಿನ ಮೇಲೆ ಇಲ್ಲಿವೆ ಅಂತ ಹೇಳಿ. ನಾನು ಈ ಮುಖ್ಯಮಂತ್ರಿಗೆ ಹೇಳ್ತೀನಿ, ನನ್ನ ಪ್ರಕರಣ ಏನಿದೆ, ನನ್ನ ಪ್ರಕರಣವನ್ನು ನೀವು ಉಪಯೋಗಕ್ಕೆ ಪಡ್ಕೊಳ್ಳೋದಾದರೆ ನೀವೆಲ್ಲ ಪರ್ಮನೆಂಟಾಗಿ ಜೈಲಲ್ಲೇ ಇರಬೇಕಲ್ವೇ? ನನ್ನ ಮೇಲಿರೋ ಪ್ರಕರಣ ಏನು? ಇಲ್ಲ ಏನಾದರೂ ಸರ್ಕಾರದ ಎಕ್ಸ್ಚೆಕ್ಕರ್ಗೆ ಅನ್ಯಾಯ ಆಗಿದೆಯೋ, ಇಲ್ಲ ನಾನು ಕಾನೂನು ಬಾಹಿರವಾಗಿ ತೀರ್ಮಾನ ತೆಗೆದುಕೊಂಡಿದ್ದೇನೋ, ಇಲ್ಲ ಫೇವರ್ ಮಾಡಿದ್ದೇನೋ, ಎಲ್ಲಿದೆ ಪ್ರೂಫು? 12 ವರ್ಷ ಆಯಿತು. 12 ವರ್ಷದಿಂದ ಇನ್ನೂ ಜೀವಂತ ಇಟ್ಕೊಂಡು ಕೂತಿದ್ದೀರಿ. ನನ್ನ ಪ್ರಕರಣನ ನಿಮಗೆಲ್ಲ ಹೋಲಿಕೆ ಮಾಡ್ಕೋಬೇಡಿ. ಶಿವಕುಮಾರ್ಗಾಗಲಿ ಇರ್ತಕ್ಕಂಥ ಜಾಮೀನು ಮತ್ತಿನ್ಯಾರ್ಯಾರೋ ಜಾಮೀನುಗಳು ತಗೊಂಡವರಲ್ಲ, ಅದಕ್ಕೆ ನನ್ನ ಪ್ರಕರಣವನ್ನು ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ನಿಮಗೆ ಯಾವ ರೀತಿಯ ನೈತಿಕತೆ ಇಲ್ಲ. ಇವತ್ತು ನಿಮ್ಮ ಸರ್ಕಾರಗಳಿದೆ, ಇವತ್ತು ನನ್ನ ಪ್ರಕರಣವನ್ನು 12 ವರ್ಷವಾದರೂ ಇನ್ನೂ ಯಾತಕ್ಕೆ ಇಟ್ಕೊಂಡಿದ್ದೀರಿ? ನಾನಿಲ್ಲ. ಎಸ್, ಮುಂದಿನ ಒಂದಿಡೀ ವಾರ ಇಂಟ್ರೆಸ್ಟಿಂಗ್ ಇರುತ್ತೆ ಬೆಳವಣಿಗೆಗಳು. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದರ್ಮನೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ಲೈವ್ನಲ್ಲಿದ್ದಾರೆ. ಇವರನ್ನು ಮಾತನಾಡಿಸ್ತೀನಿ. ವೀಕ್ಷಕರೇ, ಇನ್ನಷ್ಟು ಡೀಟೇಲ್ ಆಗಿ ಈ ವಿಷಯದ ಬಗ್ಗೆ ಹೋಗೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.